ಈ ದಿನ ವನ ಮುಹೂರ್ತವ ಪ್ರಯುಕ್ತ ಹಲವಾರು ಶಾಲೆಗಳಲ್ಲಿ ಮತ್ತು ದೇವಾಲಯ ಆವರಣಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ಹಲವು ಶಾಲೆಗಳು ಮುಗಿದಿದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದೇನಪ್ಪ ಅಂದರೆ, ಈ ದಿನ ವನ ಮುಹೂರ್ತವ ಪ್ರಯುಕ್ತ ಹಲವಾರು ಶಾಲೆಗಳಲ್ಲಿ ಮತ್ತು ದೇವಾಲಯ ಆವರಣಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ಹಲವು ಶಾಲೆಗಳು ಮುಗಿದಿದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದೇನಪ್ಪ ಅಂದರೆ, ಎಲ್ಲೆಲ್ಲಿ ಗಿಡಗಳು ಹಾಕ್ತೀವೋ ಅಲ್ಲಿ ಒಂದಷ್ಟು ಆ ಗಿಡಕ್ಕೆ ನೀರು ಹಾಕುವಂಥದ್ದು ಮತ್ತು ಅವನ ಸಂರಕ್ಷಣೆ ಮಾಡುವಂಥದ್ದನ್ನ ಎಲ್ಲ ಪ್ರಜೆಗಳು ಮಾಡಬೇಕು. ಅದಕ್ಕಾಗಿ ಇವತ್ತು ಈ ಮುಹೂರ್ತವ ದಿನದ ಅಂಗವಾಗಿ ನಿಮಗೆ ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಬಂಧುಗಳೇ, ಹಲವಾರು ಜನರಿಗೆ ಮತ್ತು ಶಾಲೆಯ ಮಕ್ಕಳಿಗೆ ಈ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಒಂದು ದೇವಾಲಯಕ್ಕೆ ಹೋಗಿ ಸಸಿಗಳನ್ನು ಹಾಕಿಸುವ ಮುಖೇನ ಅದಕ್ಕಾಗಿ ಇವತ್ತು ಪ್ರಕೃತಿ ಬಗ್ಗೆ ಯಾಕೆ ಇಷ್ಟೊಂದು ಕರುಣೆ ಅಂದರೆ, ಪ್ರಕೃತಿ ಇಲ್ಲ ಅಂದರೆ ನಾವಿಲ್ಲ, ಪ್ರಕೃತಿ ಇದ್ದರೆ ನಾವು. ಅದಕ್ಕಾಗಿ ಪ್ರಕೃತಿಯನ್ನು ಬೆಳೆಸೋವಂಥದ್ದು, ಮರಗಿಡಗಳನ್ನು ಹಾಕಿಸುವಂಥದ್ದು, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥದ್ದನ್ನ ನಾವು ದಿನನಿತ್ಯ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಎಲ್ಲ ಸಮಸ್ತ ಜನತೆಯೂ ಕೂಡ ಇದೊಂದು ರೂಢಿಸ್ಕೊಳ್ಬೇಕು. ಯಾಕೆ ಅಂದರೆ, ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇದೊಂದು ಅಭಿಯಾನವನ್ನು ಮಾಡಿ ಮತ್ತು ಎಲ್ಲ ಅವರವರ ಗ್ರಾಮಗಳಲ್ಲಿ, ಅವರವರ ತಾಲೂಕುಗಳಲ್ಲಿ, ಅವರವರ ಜಿಲ್ಲೆಗಳಲ್ಲಿ ಇಂಥ ಗಿಡ ಮರಗಳನ್ನ ಹಾಕಿಸುವಂಥದ್ದು, ಅವನ ಸಂರಕ್ಷಣೆ ಮಾಡುವಂಥ ಕಾರ್ಯಗಳನ್ನ ಮಾಡಬೇಕು. ಅದಕ್ಕಾಗಿ ಈ ಭಾವನೆ ಎಲ್ಲರಲ್ಲೂ ಕೂಡ ಬರಬೇಕು. ನಾನೊಬ್ಬ ಮಾಡ್ತೀನಿ ಅಂದರೆ ಅದಾಗಲ್ಲ. ಎಲ್ಲರೂ ಕೂಡ ಈ ಸೇವೆಯನ್ನು ಮಾಡಬೇಕು. ಗಿಡ ಮರಗಳಿದ್ದರೆ ನಾವು, ಗಿಡ ಮರಗಳಿಲ್ಲ ಅಂದರೆ ನಾವು ಇರೋಕ್ಕಾಗಲ್ಲ. ಅದಕ್ಕಾಗಿ ಎಲ್ಲ ಕಡೆಯೂ ಗಿಡಗಳು ಹಾಕಿಸುವಂಥದ್ದನ್ನ ಮಾಡಿ ಆ ಗಿಡಗಳಿಗೆ ಸಂರಕ್ಷಣೆ ಮಾಡುವಂಥದ್ದನ್ನ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥದ್ದು ಇಂಥವೆಲ್ಲ ಮಾಡ್ತಾಯಿದ್ವಿ. ಬಂಧುಗಳೇ, ನೀವು ಅಷ್ಟೇ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಇಷ್ಟೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ 1 ಗಿಡನೋ 2 ಗಿಡನೋ 3 ಗಿಡನೋ ಈ ಥರ ಸಸಿಗಳ್ನ ತಂದು ಹಾಕಿ ಆ ಗಿಡಗಳ್ನ ಬೆಳೆಸಿ. ಪರಿಸರವೇ ನಮ್ಮ ಉಸಿರು. ಪರಿಸರ ಇಲ್ಲಾಂದರೆ ನಾವು ಇರೋಕ್ಕಾಗಲ್ಲ. ಅದಕ್ಕಾಗಿ ಇದೊಂದು ಅಭಿಯಾನವನ್ನು ನಾನು ನಮ್ಮ ತಂಡದವರು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲವಾರು ಶಾಲೆಗಳಲ್ಲಿ ಗುರುತಿಸಿ ಆ ಶಾಲೆಗೆ 10 ರಿಂದ 15 ಸಸಿಗಳನ್ನು ಹಾಕಿಸುವ ಮುಖೇನ ಸೇವೆ ಮಾಡ್ತಾಯಿದ್ದೀವಿ. ಏನಕ್ಕಪ್ಪ ಅಂದರೆ, ಶಾಲೆ ಮಕ್ಕಳಿಗೆ ಒಂದು ಆಮ್ಲಜನಕ ದೊರೆಯುವುದಕ್ಕಾಗಿ ಈ ಸೇವೆಗಳನ್ನ ಮಾಡ್ತಾಯಿದ್ದೀವಿ. ಶಾಲೆ ಆವರಣದಲ್ಲಿ ಸಸಿಗಳಿದ್ದರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಆ ಭಾವನೆ ಇಟ್ಕೊಂಡು ಈ ಸೇವೆಯನ್ನು ಮಾಡ್ತಾಯಿದ್ದೀವಿ. ತುಂಬ ಧನ್ಯವಾದಗಳು.